ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರೋಗ್ರಾಮ್ ನಂಬರ್ 11 ಅಂದರೆ ನಾವು ರಿವರ್ಸ್ ಆಫ್ ಎ ಗಿವನ್ ನಂಬರ್ ಪಾಲಿಂಡ್ರಾಮ್ ಆರ್ ನಾಟ್ ಅಂತೇಳಿ ಪ್ರೋಗ್ರಾಮ್ನ ಚೆಕ್ ಮಾಡಿದ್ವಿ. PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಪಾರ್ಟ್ ಎ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 11 ಹಿಂದಿನ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋದಲ್ಲಿ 12th ಪ್ರೋಗ್ರಾಮ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ರೈಟ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ದ ಫಾಲೋಯಿಂಗ್ ಪ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಪ್ಯಾಟರ್ನ ನಾವು ಪ್ರಿಂಟ್ ಮಾಡಬೇಕು ಪೈಥಾನ್ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು. ಈ ಪೈಥಾನ್ ಪ್ರೋಗ್ರಾಮ್ ಯೂಸ್ ಮಾಡ್ಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣ್ತಾ ಇದೆ ಪ್ಯಾಟರ್ನ್ ಯಾವ ರೀತಿ ಬರಬೇಕಪ್ಪ ಅಂದರೆ 1 2 3 4 5 ಫಸ್ಟ್ ಲೈನಲ್ಲಿ 5 ನಂಬರ್ಸ್ ಪ್ರಿಂಟ್ ಆಗಬೇಕು. ನೆಕ್ಸ್ಟ್ ಸೆಕೆಂಡ್ ರೋದಲ್ಲಿ 4 ನಂಬರ್ಸು, ನೆಕ್ಸ್ಟು ಥರ್ಡ್ ರೋದಲ್ಲಿ 3 ನಂಬರ್ಸು, ನೆಕ್ಸ್ಟ್ 2 ನಂಬರ್ಸು, ನೆಕ್ಸ್ಟ್ 1 ನಂಬರ್ಸ್. ಈ ಥರ ನಮಗೆ ಪ್ಯಾಟರ್ನು ಪ್ರಿಂಟ್ ಆಗಬೇಕು. ಈ ಥರ ಪ್ಯಾಟರ್ನ್ ಪ್ರಿಂಟ್ ಆಗಬೇಕಂದ್ರೆ ನಾವು ಪೈಥಾನ್ನಲ್ಲಿ ಪ್ರೋಗ್ರಾಮ್ನ ಯಾವ ರೀತಿ ಬರಿತೀವಿ ಅನ್ನೋದನ್ನ ನೋಡೋಣ. ಈಗ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ಅವರು ಕೊಟ್ಟಿರೋದು ಇದೇ ಪ್ಯಾಟರ್ನ್ ಕೊಟ್ಟಿರೋದ್ರಿಂದ ಇಲ್ಲಿ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಿದಾವೆ? 5 ರೋಸ್ ಇದೆ. ಹಂಗಾಗಿ ನಾನು ಈ ಪ್ಯಾಟರ್ನ ಡಿಲೀಟ್ ಮಾಡ್ತೀನಿ ಫಸ್ಟು, ಅಥವಾ ನಾನು ಹ್ಯಾಶ್ ಸಿಂಬಲ್ ಯೂಸ್ ಮಾಡಿಕೊಂಡು ಬರಿಬೋದಾಗಿತ್ತು, ಅದು ಬೇಕಾಗಿಲ್ಲ. ಇಲ್ಲೇನು ಮಾಡ್ತೀನಿ ಅಂದರೆ ಫಸ್ಟು ಅವ್ರು ಕೊಟ್ಟಿರೋ ಪ್ಯಾಟರ್ನಲ್ಲಿ ರೋಸು 5 ಇರೋದ್ರಿಂದ R is equal to 5 ಅಂತ ತಗೊಳ್ತೀನಿ. R is equal to 5 ಅಂದರೆ ರೋಸು 5 ಇದೆ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡಬೇಕು? ಅವು ನಂಬರ್ಸ್ ಪ್ರಿಂಟ್ ಆಗಬೇಕಲ್ಲ, ನಂಬರ್ಸ್ ಪ್ರಿಂಟ್ ಆಗಬೇಕಾಗಿರೋದ್ರಿಂದ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ಫಸ್ಟಿಗೆ ಫಾರ್ ಅಂದರೆ ಒಂದು ಲೂಪ್ ತೊಗೊತೀವಿ. ಫಾರ್ I in range R, 0, -1 ಅಂತೇಳಿ ಬರಿತೀವಿ. ಇದನ್ನ ಯಾಕೆ ಬರಿತೀವಪ್ಪ ಅಂದರೆ R ಅಂದರೆ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಿದಾವೋ 5 ಅದು ಪ್ರಿಂಟ್ ಆಗಕ್ಕೆ. ನೆಕ್ಸ್ಟ್ ಅದಾದಮೇಲೆ 0 ತೊಗೊಂಡಿವಿ, ಸ್ಟಾರ್ಟ್ ಇಂಡೆಕ್ಸು, ಸ್ಟಾಪ್ ಇಂಡೆಕ್ಸು ಮತ್ತು -1 ಅಂದರೆ ನೆಕ್ಸ್ಟ್ ರೋದಲ್ಲಿ ಒಂದು ಡಿಜಿಟ್ ಕಡಿಮೆ ಆಗಬೇಕಂದ್ರೆ ಫಸ್ಟ್ ರೋದಲ್ಲಿ 5 ಇರ್ತವೆ, ಸೆಕೆಂಡ್ ರೋದಲ್ಲಿ 4, ನೆಕ್ಸ್ಟ್ ಥರ್ಡ್ ರೋದಲ್ಲಿ 3 ಬರ್ತಾವಲ್ಲ, ಹಂಗಾಗಿ ಅದನ್ನ -1 ಅಂತೇಳಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟು ಇನ್ನೊಂದು ಫಾರ್ ಲೂಪ್ ತೊಗೊತೀನಿ. ಇದು ಫಾರ್ ರೋಸ್ ಪ್ರಿಂಟ್ ಆಗೋಕ್ಕೆ. ಅದೇ ರೀತಿ ಫಾರ್ ಜೆ ಇನ್ ರೇಂಜ್ ಅಂದರೆ ಜೆ ವ್ಯಾಲ್ಯೂ ಯಾವುದಂದ್ರೆ ನಾವು ಕಾಲಮ್ಸ್ ಪ್ರಿಂಟ್ ಮಾಡೋಕ್ಕೆ 1, I plus 1, 1, 1, I plus 1, 1 ಅಂತ ಬರೆದು ಕೋಲನ್ನ ಬರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಯಾವುದೇ ಇಫ್ ಸ್ಟೇಟ್ಮೆಂಟ್ ಬರಲಿ, ಲೂಪಿಂಗ್ ಸ್ಟೇಟ್ಮೆಂಟ್ ಬರಲಿ, ಲಾಸ್ಟಿಗೆ ಎಂಡ್ ಆಫ್ ದ ಸ್ಟೇಟ್ಮೆಂಟು ಕೋಲನ್ನು ಬರಲೇಬೇಕು. ಈಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ನೆಕ್ಸ್ಟು ಜೆ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಅಂದರೆ ಇದೇನಾಯಿತು ಅಲ್ಲಿವರೆಗೂ ಅಂದರೆ R, 0, -1, 1, I plus 1, 1 ಇದು ಪ್ರಿಂಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ? ಜೆ ವ್ಯಾಲ್ಯೂ ಪ್ರಿಂಟ್ ಜೆ ಎಂಡ್ ಅಂದರೆ ನಾವು ಒಂದು ಫಸ್ಟ್ ಸ್ಟಾರ್ಟಿಂಗು ಒಂದು ಡಿಜಿಟ್ ಪ್ರಿಂಟ್ ಆದಮೇಲೆ ನಮಗೆ ಒಂದು ಕೋಲನ್ ಅಥವಾ ಒಂದು ಸ್ಪೇಸ್ ಬಿಡಲಿ ಅನ್ನೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ? ಎಂಡ್ ಇಸ್ ಈಕ್ವಲ್ ಟು ಅಂತ ಬರಿತೀವಿ. ಎಂಡ್ ಇಸ್ ಈಕ್ವಲ್ ಟು ಸಿಂಗಲ್ ಕೋಟು, ಸ್ಪೇಸ್ ಬಿಟ್ಟು ಸಿಂಗಲ್ ಕೋಟ್ ಬರೀತೀವಿ. ಇಷ್ಟು. ನೆಕ್ಸ್ಟು ಪ್ರಿಂಟ್ ಆಯಿತು. ನೆಕ್ಸ್ಟು ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಬರಿತೀನಿ. ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಯಾಕೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ಒಟ್ಟು ಯಾಕೆ ಬರಿಬೇಕು ಅಂತ. ನೋಡ್ರಿ, ಪ್ರಿಂಟ್ ಅಂತ ಬರಿತೀನಿ. ಪ್ರಿಂಟ್ ಅಂತ ಬರೆದು ಏನು ಅದರೊಳಗಡೆ ಏನು ಬರೆಯಲ್ಲ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ, ಅಂದರೆ ಖಾಲಿ ಬಿಡ್ತೀನಿ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಆಲ್ರೆಡಿ 1 2 3 4 ಅಂತ ಸೇವ್ ಮಾಡಿದ್ದೀನಿ. .py ಅಂದರೆ ಎಕ್ಸ್ಟೆನ್ಷನ್ನು. ಈಗ ಈ ಪ್ರೋಗ್ರಾಮ್ನ ನಾವು ರನ್ ಮಾಡಬೇಕು. ರನ್ ಮಾಡೋಕ್ಕೆ F5 ಅಥವಾ ರನ್ ಮಾಡು ಅಂತ ಕ್ಲಿಕ್ ಮಾಡ್ತೀವಿ. ಓಕೆ ಕೊಟ್ಟರೆ ನಮಗೆ ಏನಾಗುತ್ತೆ? ಡೈರೆಕ್ಟಾಗಿ ವ್ಯಾಲ್ಯೂ ಪ್ರಿಂಟ್ ಆಗ್ತವೆ. 1 2 3 4 5, 1 2 3 4, 1 2 3, 1 2 1 ಇದೇ ಪ್ಯಾಟರ್ನೇ ಅವ್ರು ಕೇಳಿರೋದು. ಈಗ ನಾನು ಒಂದೊಂದೇ ನಿಮಗೆ ತೋರಿಸ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಪೇಸ್ ಬಿಡಲಿಲ್ಲ ಅಂತ ಅನ್ಕೊಳ್ರಿ. ಜೆ ಇಸ್ ಈಕ್ವಲ್ ಟು ಎಂಡ್ ಅಥವಾ ಜೆ ಇಸ್ ಈಕ್ವಲ್ ಟು ಎಂಡ್ ಅನ್ನೋದು ಬರ್ದಿಲ್ಲ ಅಂತ ಅನ್ಕೊಳ್ರಿ, ಅಥವಾ ಒಂದು ಗ್ಯಾಪ್ ಬಿಟ್ಟಿಲ್ಲ ಅಂತ ಅನ್ಕೊಳ್ರಿ. ಎಂಡ್ ಇಸ್ ಈಕ್ವಲ್ ಟು ಸಿಂಗಲ್ ಕೋಟಲ್ಲಿ ಗ್ಯಾಪ್ ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನ ನೋಡಿ.
ಗ್ಯಾಪ್ ಬಿಟ್ಟಿಲ್ಲ ಅಂದರೆ ಒಂದು ಡಿಜಿಟ್ ಆದಮೇಲೆ ಸ್ಪೇಸು ಬರಲ್ಲ. ಅವಾಗಲೇ ನೋಡ್ರಿ, ಒಂದು ಡಿಜಿಟ್ ಆದಮೇಲೆ ಸ್ಪೇಸ್ ಬಂತು. ಇಲ್ಲಿ ನಾವು ಒಂದು ಡಿಜಿಟ್ ಆದಮೇಲೆ ಸ್ಪೇಸ್ ಬೇಡಪ್ಪ ಅಂದರೆ ನಾವಲ್ಲಿ ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ. ಒಂದು ಅದಾದಮೇಲೆ ಇಲ್ಲಿ ಕೆಳಗಡೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಬರ್ದಿಲ್ಲ ಅಂತ ಅನ್ಕೊಡ್ರಿ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ನಾನು ಬರ್ದಿಲ್ಲ ಅಂದರೆ ಹ್ಯಾಶ್ ಸಿಂಬಲ್ ಯೂಸ್ ಮಾಡಿದರೆ ಅದು ಕಮೆಂಟ್ ಲೈನ್ ಆಗುತ್ತೆ, ಅಂದರೆ ಆ ಸ್ಟೇಟ್ಮೆಂಟು ಪ್ರಿಂಟ್ ಆಗಲ್ಲ. ಹೌದಾ? ಹಂಗಾಗಿ ಇದನ್ನ ರನ್ ಅಂತ ಕೊಟ್ಟು ನೋಡ್ರಿ. ರನ್ ಅಂತ ಕೊಟ್ರೆ ಇವಾಗ ಏನು ಬರುತ್ತೆ ಅಂದರೆ ವ್ಯಾಲ್ಯೂಸ್ ಪ್ರಿಂಟ್ ಆಗ್ತವೆ, ಬಟ್ ನಮಗೆ ಒಂದೇ ಲೈನ್ನಲ್ಲೇ ಪ್ಯಾಟರ್ನ್ ಬರಲ್ಲ. 1 2 3 4 5 1 2 3 4 1 2 3 1 2 1 ಅಂತೇಳಿ ನಮಗೆ ಒಂದೇ ರೋದಲ್ಲೇ ಪ್ರಿಂಟ್ ಆಗುತ್ತೆ. ಬಟ್ ಪ್ಯಾಟರ್ನ್ ಬರಬೇಕಪ್ಪ ಅಂದರೆ ಆ ಪ್ಯಾಟರ್ನು ಪ್ರಿಂಟ್ ಅಂತೇಳಿ ನಾವು ಬರೀಲೇಬೇಕು. ಪ್ರಿಂಟ್ ಅನ್ನೋದಿಲ್ಲ ನೋಡ್ರಿ, ಪ್ರಿಂಟ್ ಅನ್ನೋದು ನಾವು ಬರ್ದಿವಿ ಅಂತ ಅಂದ್ಕೊಡ್ರಿ. ರನ್ ಮಾಡಲ್ ಕೊಟ್ಟರೆ, ಓಕೆ ಕೊಟ್ಟರೆ ಇಲ್ಲಿ ಪ್ಯಾಟರ್ನು ಬರುತ್ತೆ. ಅದೇ ರೀತಿ ಇಲ್ಲಿ ನಾವು ಬೇಕಿದ್ರೆ ಇಲ್ಲಿ /t ಅಂತ ಕೊಡ್ಬೋದು. /t ಅಂತ ಕೊಟ್ಟರೆ ಟ್ಯಾಬ್ ಯೂಸ್ ಮಾಡಿಕೊಂಡು ಟ್ಯಾಬ್ ಆಗುತ್ತೆ. ರನ್ ಮಾಡಲ್ ಕೊಟ್ಟರೆ ನಮಗೆ ಈ ಥರ ಪ್ಯಾಟರ್ನ್ ಬರ್ತದೆ. ಟ್ಯಾಬ್ ಯೂಸ್ ಮಾಡಿದ್ರೆ ಭಾಳ ಆಗ್ತಾವೆ ಅಂದರೆ ಒಂದು ಸಿಂಗಲ್ ಸ್ಪೇಸ್ ಬಿಟ್ಟರೆ ಸಾಕು. ಒಂದು ಸಿಂಗಲ್ ಸ್ಪೇಸ್ ಬಿಟ್ಟರೆ ನಮಗೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಈ ಥರ ವ್ಯಾಲ್ಯೂಸು ಪ್ರಿಂಟ್ ಆಗುತ್ತೆ. ಇದು ನಮಗೆ ಲ್ಯಾಬ್ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥ ಪಾರ್ಟ್ ಎದಲ್ಲಿರ್ತಕ್ಕಂಥ 12th ಪ್ರೋಗ್ರಾಮ್. ಇಲ್ಲಿವರೆಗೂ ಟೋಟಲ್ ಆಗಿ ನಾನು ಮಾಡಿರೋ ವಿಡಿಯೋಸ್ದಲ್ಲಿ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರು ಏನೇನು ಬರ್ತಾವಲ್ಲ ಲ್ಯಾಬ್ ಪ್ರೋಗ್ರಾಮ್ಸು ಪಾರ್ಟ್ ಎದಲ್ಲಿ ಟೋಟಲ್ 12 ಪ್ರೋಗ್ರಾಮ್ಸು. ಆ 12 ಪ್ರೋಗ್ರಾಮ್ಸ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಪಾರ್ಟ್ ಬಿ ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಇನ್ನು ಯಾರ್ಯಾರು ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸು ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ ಕಂಪ್ಯೂಟರ್ ಸೈನ್ಸ್ ಯಾರು ಓದ್ತಿರ್ತಾರೋ ಅವರಿಗೆಲ್ಲ ಸೆಂಡ್ ಮಾಡಿರಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ.